Hi dear students, good morning to everyone. Dear students, in today's class we are going to learn the lesson True Friendship. Okay, so we have to discuss today only the revisions because lesson was finished. Okay, yes, the first main question and answers. Okay, yes dear students, observe that answer the questions. Okay. ಈಗ ನಿಮಗಾಗಲೇ ಈ ಪಾಠ ಮುಗಿದು ಹೋಗಿದೆ. ಆದ್ದರಿಂದ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ನಾವು ರಿವಿಷನ್ಸನ್ನು ಮಾಡ್ತೀನಿ. ಅದನ್ನು ನೀವು ಪಾಯಿಂಟ್ ಔಟ್ ಮಾಡ್ಕೊಂಡ್ಬಿಟ್ಟು ಕ್ವಶನ್ ಆ್ಯಂಡ್ ಆನ್ಸರ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಎಸ್. ನಾವು ವೇರ್ ಡಿಡ್ ಡಾಮನ್ ಆ್ಯಂಡ್ ಪೈಥಿಯಸ್ ಲೀವ್? ವೇರ್ ಡಿಡ್ ಡಾಮನ್ ಆ್ಯಂಡ್ ಪಿಥಿಯಸ್ ಲೀವ್? ಆನ್ಸರ್: Damon and Pythias lived in the city of Syracuse. Okay, Damon and Pythias lived in the city of Syracuse. Okay, Damon ಮತ್ತು ಪಿಥಿಯಸ್ ಎಲ್ಲಿ ವಾಸ ಆಗಿದ್ರು? ಒಂದು ಸ್ಮಾಲ್ ಸಿಟಿ, ಅದು ಹೆಸರು ಏನಪ್ಪ ಅಂತಂದರೆ ಸಿರಾಕಿಯಸ್. ಡಾಮನ್ ಆ್ಯಂಡ್ ಪಿಥಿಯಸ್ lived in the city of Syracuse. Okay, this is the question and answer. The lesson is True Friendship. Okay, then next, second. Okay, you have to observe the second question. Dear students, see that. Who was the ruler of Syracuse? Who was the ruler of Syracuse? ಯಾರು ಸಿರಾಕ್ಯೂಸ್ ರಾಜ? ಆ ಒಂದು ಸಿರಾಕ್ಯೂಸ್ ಸಿಟಿನ ರಾಜ ಯಾರು? ಆ ಒಂದು ರಾಜ್ಯವ ಯಾರು ಆಳ್ವಿಕೆ ಮಾಡ್ತಾಯಿದ್ರು? ರೂರಲ್ ಯಾರು? ಡಿನಾಷಿಯಸ್ ವಾಸ್ ದ ರೂಲರ್ ಆಫ್ ಸಿರಾಕ್ಯೂಸ್. ಓಕೆ, ಡಿನಾಷಿಯಸ್ ವಾಸ್ ದ ರೂಲರ್ ಆಫ್ ಸಿರಾಕ್ಯೂಸ್. ಓಕೆ, ದೆನ್ ನೆಕ್ಸ್ಟ್. Why did the king want to punish Pythias? Why did the king want to punish Pythias? Pythias called the king cruel and said some things against him, so he was to be finished. Okay, yes. Pythias called the king cruel and said some things against him, so he was to be punished. ಓಕೆ, ಸೊ ಈಗೇನಂತ ಕರಿತಿದ್ರು? ಅವನು ರಾಜನ್ನ ಏಕೆ ಅವನಿಗೆ ಪನಿಷ್ ಮಾಡ್ತಾಯಿದ್ರು? ಯಾರು? ಪಿಥಿಯಸ್ನ ರಾಜ ಏನು ಮಾಡ್ತಾಯಿದ್ದ? ಪನಿಷ್ಗೆ ಒಳಪಟ್ಟಿದ್ದ. ಓಕೆ, ಕಿಂಗ್ ಅಂದ್ರೇನು? ರಾಜ. ರಾಜ ಯಾಕೆ ಪಿಥಿಯಸ್ಗೆ ಒಂದು ಪನಿಷ್ ಕೊಡ್ತಾನೆ ಅಂತಂದರೆ, ಪಿಥಿಯಸ್ ಕಾಲ್ಡ್ ದ ಕಿಂಗ್ ಕ್ರೂರಲ್ ಆ್ಯಂಡ್ ಸೆಡ್ ಸಮ್ ಥಿಂಗ್ಸ್ ಎಗೇನೆಸ್ಟ್ ಹಿಮ್, ಸೊ ಹಿ ವಾಸ್ ಟು ಬಿ ಪನಿಷ್ಡ್. ಯಾಕೆ ಅಂತಂದರೆ ಅವನು ಪಿಥಿಯಸ್, ಈ ರಾಜ ತುಂಬ ಕ್ರೂರವಾರಿ, ಅವನಿಗೆ ತುಂಬ ಕ್ರೂರ, ಬ್ಯಾಡ್, ಮತ್ತು ಅವನ್ನ ಎಗೇನೆಸ್ಟ್ ಮಾಡ್ತಾನೆ. ಅದಕ್ಕೆ ರಾಜ ಪಿಥಿಯಸ್ ಪನಿಷ್ ಕೊಡೋಕ್ಕೆ ರೆಡಿಯಾಗಿದ್ದ. ಓಕೆ, ದೆನ್ ನೆಕ್ಸ್ಟ್, ಫೋರ್ತ್ ಒನ್. ವೈ ಡಿಡ್ ಪಿಥಿಯಸ್ ವಿಶ್ ಟು ಬಿ ಬಿಫೋರ್ he died? What did Pythias wish to be before he died? Okay, so what did Pythias wish to before he died? ಏನು ಮಾಡ್ದ ಅವನು? ಏನಂತ ವಿಶ್ ಮಾಡ್ದ ಸಾಯಕ್ಕಿಂತ ಮುಂಚೆ? ಆನ್ಸರ್: ಬಿಫೋರ್ he died, Pythias wished to arrange his sister's marriage and bid his mother goodbye. Before he died, Pythias wished to arrange his sister's marriage and bid his mother goodbye. ಓಕೆ, ಸೊ ಅವನೇನು ಮಾಡ್ತಿದ್ದಾನೆ? ನನಗೊಂದು ಅವಕಾಶ ಮಾಡಿಕೊಡಿ, ನಾನು ಸಾಯೋಕ್ಕಿಂತ ಮುಂಚೆ ನಾನೇನು ಮಾಡಬೇಕು? ನನ್ನ ತಂಗಿನ ಮದುವೆ ಮಾಡಬೇಕು, ಹಾಗೆ ನನ್ನ ತಾಯಿಗೆ ಸ್ವಲ್ಪ ಹಣವನ್ನು
ಕೊಟ್ಟು ಬರಬೇಕು, ಗುಡ್ ಬೈ ಹೇಳಿ ಬರಬೇಕು. ಸೊ ನನಗೆ ಏನು ಮಾಡಬೇಕು, ನೀವು ಸಾಯೋಕ್ಕಿಂತ ಮುಂಚೆ ಈ ಅವಕಾಶನ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾನೆ. ಯಾರು? ಪಿಥಿಯಸ್. ಯಾರನ್ನ? ರಾಜನ್ನ. ಅರ್ಥ ಆಯ್ತಾ? ಓಕೆ ಡಿಯರ್ ಸ್ಟೂಡೆಂಟ್ಸ್, ಸೊ ದಿಸ್ ಈಸ್ ದ ಕ್ವಶನ್ ಆ್ಯಂಡ್ ಆನ್ಸರ್. ಓಕೆ, ದೀಸ್ ಆರ್ ಆಲ್ ದ question and answer the lesson true friendship. Shall I move the question 5? Yes dear students, now 5. Okay, yes, observe that. What was the condition put up the king? What was the condition put up the king? King will fix the day and the hour of Pythias' return. If he did not return in time, his friend Daman will have to die instead of him. Okay? Yes dear students. Yes dear students, observe that. ಆ ಒಂದು ರಾಜ ಒಂದು ಕಂಡೀಷನ್ನ ಮಾಡ್ತಾನೆ. ಆಯಿತು, ನಿನಗೆ ಅವಕಾಶ ಮಾಡಿಕೊಡ್ತೀನಿ, ನೀನು ಊರಿಗೆ ಹೋಗಿ ಬಾ, ಆದರೆ ಒಂದು ಕಂಡೀಷನ್ನು ಅಂತ ರಾಜ ಹೇಳ್ತಾನೆ. ಸೊ ಹಾಗಾದರೆ ಆ ಕಂಡೀಷನ್ ಏನಪ್ಪ? ವಾಟ್ ವಾಸ್ ದಟ್ ಕಂಡೀಷನ್ ಪುಟ್ ಅಪ್ ದ ಕಿಂಗ್? ಪುಟ್ ಬೈ ದ ಕಿಂಗ್. ಹಾಗಾದರೆ ಆ ಕಂಡೀಷನ್ ಯಾವುದು? ಕಿಂಗ್ ವಿಲ್ ಫಿಕ್ಸ್ ದ ಡೇ ಆ್ಯಂಡ್ ದ ಅವರ್ ಆಫ್ ಪೈಥಿಯಸ್ ರಿಟರ್ನ್. ಸೊ ಒಂದು ದಿನವನ್ನು ಅವನು ನಿಗದಿಪಡಿಸ್ಕೊಡ್ತಾನೆ. ಯಾರಿಗೆ? ಪಿಥಿಯಸ್ಗೆ. ಆ ದಿನವೇ ಆ ಒಂದು ಪಿಥಿಯಸ್ಸು ಏನು ಮಾಡಬೇಕು? ವಾಪಸ್ಸು ಬರಬೇಕು. ಇಫ್ ಹಿ ಡಿಡ್ ನಾಟ್ ರಿಟರ್ನ್ ಇನ್ ಟೈಮ್, ಒಂದು ವೇಳೆ ನೀನೇನಾದರೂ ಆ ಟೈಮಿಗೆ ನೀನು ಬರಲಿಲ್ಲ ಅಂತ ಅಂದರೆ, ಈಸ್ ಫ್ರೆಂಡ್ ಡಾಮನ್ ವಿಲ್ ಹ್ಯಾವ್ ಟು ಡೈ ಇನ್ಸ್ಟೆಡ್ ಆಫ್ ಹಿಮ್. ಒಂದು ವೇಳೆ ನೀನೇನಾದರೂ ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂತ ಅಂದರೆ, ನಿನ್ನ ಬದಲಿಗೆ ನಿನ್ನ ಕ್ಲೋಸ್ ಫ್ರೆಂಡು ಡಾಮನ್ನ ನಾವು ಸಾಯಿಸ್ತೀವಿ ನೋಡಪ್ಪ ಅಂತ ಹೇಳಿಬಿಟ್ಟು ರಾಜ ಹೇಳ್ತಾನೆ. ಓಕೆ, ದೆನ್ ನೆಕ್ಸ್ಟ್ 6th one. Why was Pythias delayed while returning? Why was Pythias delayed while returning? ಓಕೆ, ಸೊ ಅವನು ರಿಟರ್ನಿಂಗ್ ಆಗಬೇಕಾದ್ರೆ ಏನೋ ಒಂದು ಆಯಿತು. ಯಾಕೆ? He had to face many dangers and so he was delayed. He had to face many dangers and so he was delayed. ಓಕೆ, ಸೊ ಅವ್ನು ಯಾಕೆ ಡಿಲೇ ಮಾಡಿಕೊಂಡ ವಾಪಸ್ ಬರೋಕ್ಕೆ ಅಂತಂದರೆ, ಸೋ ಮೆನಿ ಡೇಂಜರಸ್. ಹಿ ವಾಸ್ ಇನ್ ಡೇಂಜರಸ್ ಪ್ಲೇಸ್. ಓಕೆ, ಅವನೊಂದು ಡೇಂಜರಸ್ ಅನ್ನೋಂಥ ಸ್ಥಿತಿಯಲ್ಲಿ ಇದ್ದ. ಸೊ ಹಾಗಾಗಿ ಅವನು ಡಿಲೇ ಮಾಡ್ದ ವಾಪಸ್ ಬರೋದಕ್ಕೆ. ಓಕೆ, ದೆನ್ ನೆಕ್ಸ್ಟ್ 7th one. Dear students, observe that. What did both the friends argue over? Okay, yes. What did? Yes, tell me. What did both the friends argue over? Okay. Pythias, I have come. Please do not kill Daman. I have come back to the punishment. Please hang me. Daman said, no, please hang me. If he were to be late, then I would have been hanged. So I am to be punished. I would have been hanged. So I am to be punished. Both of them argued for some time. Okay, for some time. ಸೊ ಏನಂತ ಆರ್ಗ್ಯೂ ಮಾಡೋ ಒಂದು
ಚರ್ಚೆ ನಡೀತು. ಏನಪ್ಪ ಅದು? ಪೈಥಿಯಸ್, ಐ ಹ್ಯಾವ್ ಕಮ್, ಪ್ಲೀಸ್ ಡು ನಾಟ್ ಕಿಲ್ ಡಾಮನ್. ಪೈಥಿಯಸ್ ಹೇಳ್ತಾ ಇದ್ದಾನೆ ರಾಜನಿಗೆ, ರಾಜ ನಾನು ಬಂದಿದ್ದೀನಿ, ದಯಮಾಡಿ ಡಾಮನ್ನನ್ನು ಕೊಲೆ ಮಾಡಬೇಡ್ರಿ ಅಂತ ಹೇಳ್ತಾನೆ ಪೈಥಿಯಸ್. ಯಾರಿಗೆ? ರಾಜಂಗೆ. ಸೊ ಆಗ ಐ ಹ್ಯಾವ್ ಕಮ್ ಟು ಟೇಕ್ ದ ಪನಿಷ್ಮೆಂಟ್, ಐ ಹ್ಯಾವ್ ಕಮ್ ಬ್ಯಾಕ್ ಟು ಟೇಕ್ ದ ಪನಿಷ್ಮೆಂಟ್. ನಾನು ಈಗ ವಾಪಸ್ ಬಂದಿದ್ದೀನಿ. ನೋಡಿ, ಐ ಹ್ಯಾವ್ ಕಮ್ ಬ್ಯಾಕ್ ಟು ದ ಪನಿಷ್ಮೆಂಟ್, ಪ್ಲೀಸ್ ಹ್ಯಾಂಗ್ ಮೀ. ಓಕೆ, ನಾನು ವಾಪಸ್ ಬಂದಿದ್ದೀನಿ, ಈಗ ನೀವು ನನ್ನನ್ನು ಹ್ಯಾಂಗ್ ಮಾಡಿ, ಡಾಮನ್ನ ದಯಮಾಡಿ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ಡಾಮನ್ ಸೆಡ್, ನೋ ಪ್ಲೀಸ್ ಹ್ಯಾಂಗ್ ಮೀ. ಅದಕ್ಕೆ ಡಾಮನ್ ಹೇಳ್ತಿದ್ದಾನೆ, ಇಲ್ಲ ಇಲ್ಲ, ನೀವು ನನ್ನನ್ನೇ ಹ್ಯಾಂಗ್ ಮಾಡಿ ಅಂತ ಕೇಳ್ತಾ ಇದ್ದಾನೆ. ದೆನ್ ನೆಕ್ಸ್ಟ್, ಇಫ್ ಯು ವರ್ ಟು ಬಿ ಲೇಟ್, ಒಂದು ವೇಳೆ ಅವನೇನಾದರೂ ಲೇಟಾಗಿ ಬಂದಿದ್ದರೆ, ದೆನ್ ಐ ವುಡ್ ಹ್ಯಾವ್ ಬಿ ಪನಿಷ್ಡ್ ಆರ್ ಹ್ಯಾಂಗ್ಡ್. ಐ ವುಡ್ ಹ್ಯಾವ್ ಬೀನ್ ಹ್ಯಾಂಗ್ಡ್. ಅವನು ಲೇಟಾಗಿ ಬಂದಿದ್ದರೆ ನೀವು ನನ್ನನ್ನೇ ತಾನೇ ಕೊಲೆ ಮಾಡ್ತಿದ್ದಿದ್ದು. ಸೊ ಹಾಗಾಗಿ ನೀವು ಪೈಥಿಯಸ್ನ ಬಿಟ್ಬಿಡಿ, ನನ್ನನ್ನು ಕೊಲೆ ಮಾಡಿ ಅಂತ ಕೇಳ್ತಾನೆ. ದೆನ್ ಸೊ ಐ ಆಮ್ ಟು ಬಿ ಪನಿಷ್ಡ್. ಬೋತ್ ಆಫ್ ದೆಮ್ ಆರ್ಗ್ಯೂಡ್ ಫಾರ್ ಸಮ್ ಟೈಮ್. ಅವ್ರೇನು ಮಾಡ್ತಾರೆ? ಆರ್ಗ್ಯೂ ಮಾಡ್ತಾನೇ ಇರ್ತಾರೆ. ಇಲ್ಲ ಇಲ್ಲ, ನೀವು ನನ್ನನ್ನು ಕೊಲೆ ಮಾಡಿ ಅಂತ ಪೈಥಿಯಸ್ ಡಾಮನ್ನ ಬಿಟ್ಬಿಡಿ ಅಂತಾನೆ. ಡಾಮನು, ಇಲ್ಲ, ಅವನೇನಾದರೂ ಲೇಟಾಗಿ ಬಂದಿದ್ದರೆ ನೀವು ನನ್ನನ್ನೇ ತಾನೇ ಪನಿಷ್ ಮಾಡ್ತಾ ಇದ್ದಿದ್ದು, ನನ್ನನ್ನು ಮಾಡಿ ಅವನ್ನ ಬಿಟ್ಬಿಡಿ ಅಂತ ಹೇಳಿಬಿಟ್ಟು ಪೈಥಿಯಸ್ ಕೇಳ್ಕೊತಾನೆ, ಡಾಮನು ಕೇಳ್ಕೊತಾನೆ. ಓಕೆ, ದೆನ್ ನೆಕ್ಸ್ಟ್ 8th one, dear students, observe that question. It's a very important. Okay, yes. Why did the king set both of them free? Why did the king set both of them free? King had never seen such a friendship. Pythias and Daman kept their promises. King was happy to know that such friendship exists. So he set both free. Okay. Why did the king set both of them free? ಯಾಕೆ ರಾಜ ಡಿಸೈಡ್ ಮಾಡ್ದ ಅವರಿಬ್ಬರನ್ನ ಕೈ ಬಿಟ್ಬಿಡೋಣ ಅಂತ ಹೇಳಿಬಿಟ್ಟು? ಯಾಕೆ ರಾಜ ಡಿಸೈಡ್ ಮಾಡ್ದ? ಸೊ ದಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದಟ್ ರೀಸನ್. ಕಾರಣ ಏನು? ಎಸ್, ದಟ್ ಆನ್ಸರ್ ಈಸ್ ಕಿಂಗ್ ಆ್ಯಂಡ್ ನೆವರ್ ಸೀನ್ ಸಚ್ ಫ್ರೆಂಡ್ಶಿಪ್. ರಾಜ ಇವರ ಟ್ರೂ ಫ್ರೆಂಡ್ಶಿಪ್ಪನ್ನ ಅವನು ಎಂದೆಂದಿಗೂ ನೋಡಲೇ ಇಲ್ಲ ಅಂತೆ. ಇಂಥ ಒಂದು ಗುಡ್ ಫ್ರೆಂಡ್ಶಿಪ್ಪು ಅವನು ಲೈಫಲ್ಲೂ ನೋಡಿರೋದಿಲ್ಲ. ದೆನ್ ಪೈಥಿಯಸ್ ಆ್ಯಂಡ್ ಡಾಮನ್ ಕೆಪ್ಟ್ ದೇ ಪ್ರಾಮಿಸಸ್. ಪೈಥಿಯಸ್ಸು ಮತ್ತಿರ್ಗ ಡಾಮನ್ನು ಇಬ್ಬರು ಕೂಡ ಫ್ರೆಂಡ್ಶಿಪ್ಪನ್ನು ಉಳಿಸ್ಕೊಂಡ್ರು. ಸೊ ಅದಕ್ಕೆ ರಾಜ ಹೇಳ್ತಿದ್ದಾನೆ, ನಾನು ಎಂದೆಂದಿಗೂ ಇಂಥ ಫ್ರೆಂಡ್ಶಿಪ್ಪನ್ನು ನೋಡೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ದೆನ್ ನೆಕ್ಸ್ಟ್, ಕಿಂಗ್ ವಾಸ್ ಹ್ಯಾಪಿ ಟು ನೋ ದಟ್ ಸಚ್ ಫ್ರೆಂಡ್ಶಿಪ್ ಎಕ್ಸಿಟ್ಸ್. ಸೊ ಹಿ ಸೆಟ್ ಬೋತ್ ಫ್ರೀ. ಸೊ ಅದಕ್ಕೆ ಅವನಿಂಥ ಫ್ರೆಂಡ್ಶಿಪ್ಪಿಗೆ, ನಿಜವಾದ ಟ್ರೂ ಫ್ರೆಂಡ್ಶಿಪ್ಪಿಗೆ ರಾಜ ಬೆಲೆಯನ್ನು ಕೊಟ್ಬಿಟ್ಟು ಅವರಿಬ್ಬರನ್ನೂ ಕೊಲೆ ಮಾಡ್ದಂಗೆ ಆ ಫ್ರೆಂಡ್ಶಿಪ್ಪು ಸದಾ ಕಾಲ ಹೀಗೆ ಇರಲಿ ಅಂತ ಹೇಳಿಬಿಟ್ಟು ಅವರಿಬ್ಬರನ್ನೂ ಕೂಡ ಬಿಡುಗಡೆಯನ್ನು ಮಾಡ್ತಾನೆ. ಓಕೆ, ದೆನ್ ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್, ನೆಕ್ಸ್ಟ್ ಸೊ ಡಿಯರ್ ಸ್ಟೂಡೆಂಟ್, I told first to 8th. First meant question and answer first to 8th. So that will comes in 1 and 2 markers. Okay. Then next. Okay, dear students. Then next. Yes, dear students, they are come under in 1 mark or 2 mark questions. Okay. So you have to practice in your home. Okay, then shall I move the 2 or 3 sentence? Okay, dear students, yes, let us
See that. See, dear students. C2. Discuss with your friends the following questions and answers each of them in 4 or 6 sentences. Okay. So it comes in 3 mark questions. Okay. Idu 3 marks ige barutte. Yes. How do you know that Diamond and Pythias were good friends? Give some examples from the story. Okay. ಸೊ ಡಾಮನ್ನು ಮತ್ತು ಪಿಥಿಯಸ್ಸು ಒಳ್ಳೆ ಗುಡ್ ಫ್ರೆಂಡ್ಸ್ ಅಂತ ನಾವು ಹೇಗೆ ಕನ್ಸಿಡರ್ ಮಾಡ್ತೀವಿ? ಸೊ ಅದಕ್ಕೆ ನಾವು 2 ಎಕ್ಸಾಂಪಲನ್ನು ಕೊಡಬೇಕು. ಓಕೆ. ಸಿ ದ ಆನ್ಸರ್, ಡಿಯರ್ ಸ್ಟೂಡೆಂಟ್ಸ್. ಪಿಥಿಯಸ್ ವಾಸ್ ಪನಿಷ್ಡ್ ಬಿಫೋರ್ dying. He wanted to fulfill some work. At this time, Damon offered to be in prison. At last moment, he was happy to die for Pythias. This shows that they were good ಫ್ರೆಂಡ್ಸ್. ಓಕೆ. ಸೊ ಅವನು ಪೈಥಿಯಸ್ ತುಂಬ ಕಷ್ಟದಲ್ಲಿದ್ದಾಗ ಏನು ಮಾಡ್ತಾನೆ, ನೀನು ಊರಿಗೆ ಹೋಗ್ಬಾ, ನಿನ್ನ ಬದಲಿಗೆ ನಾನು ಇರ್ತೀನಿ ಅಂತ ಹೇಳಿದ್ದ. ಸೊ ಅದು ಒಂದು ಗುಡ್ ಹೆಲ್ಪಿಂಗ್ ನೇಚರ್. ಆವಾಗ ಅವನು ಬರೋದು ಲೇಟ್ ಆಗುತ್ತೆ ಅಲ್ವಾ. ಸೊ ಇನ್ಸ್ಟೆಡ್ ಆಫ್ ಪೈಥಿಯಸ್, ಡಾಮನ್ ವಾಸ್ ರೆಡಿ ಟು ಡೈ. ಸೊ ಅವನ ಬದಲಾಗಿ ಇವನೇನು ಮಾಡ್ತಾನೆ, ರೆಡಿ ಆಗ್ತಾನೆ. ಸೊ ಈ ಒಂದು ಸನ್ನಿವೇಶ ಇವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಅನ್ನೋದನ್ನು ತೋರಿಸ್ಕೊಡುತ್ತೆ ನಮಗೆ. ಓಕೆ. ದೆನ್ ನೆಕ್ಸ್ಟ್ ಸೆಕೆಂಡ್ ಒನ್, ಡಿಯರ್ ಸ್ಟೂಡೆಂಟ್ಸ್, ಸಿ ದ್ಯಾಟ್. What made the king change his decision in the end? ಸೊ ಎಂಡಲ್ಲಿ ಒಂದು ಡಿಸಿಷನ್ನು ಚೇಂಜ್ ಆಗುತ್ತೆ. ಅದು ಏನಪ್ಪ? ಎಸ್, ಸೀಯಿಂಗ್ ಈಸ್ ಬಿಲೀವಿಂಗ್. ವೆನ್ ದ ಕಿಂಗ್ ಸಾ ದೇರ್ ಲಾಯಲ್ಟಿ ಟು ಈಚ್ ಅದರ್, he was impressed and he changed his mind. ಓಕೆ. ಸೊ ಅವರಲ್ಲಿರುವಂತಹ ಒಂದು ಹೊಂದಾಣಿಕೆ, ಹೆಲ್ಪಿಂಗ್ ನೇಚರು, ಬಿಲೀವ್, ಇದೆಲ್ಲದನ್ನು ನೋಡಿ ದೆನ್ ಒಂದು ನ್ಯಾಯಯುತವಾದಂತಹ ಒಂದು ರಿಲೇಷನ್ಶಿಪ್ನ ನೋಡಿ ರಾಜಂಗೇನಾಗುತ್ತಪ್ಪ ಅಂತಂದರೆ ಮನಸ್ಸು ಚೇಂಜ್ ಆಗುತ್ತೆ. ಓಕೆ. ಎಸ್. ನೆಕ್ಸ್ಟ್, ಸಿ ದ್ಯಾಟ್ ದ discuss in pace and fill in the table with things that you have filled in your house. One is done for you. Okay. Drawing room, clock, table, sofa. Okay. Then kitchen, stove, cup, cooker, mixie. Okay. Then next, bathroom, brush, toothpaste, soap, shampoo. Then bedroom, bed, pillow, cot. Okay. Yes. Okay, dear students, thank you for watching this video. Okay. We will meet on next classes. Okay. So these are all the very important question and answer. Okay. Which lesson? Yes, true friendship. Okay. C1 and C2. Okay. Answer the questions are very important. Okay. You have to practice in your home. Okay. You have to practice in your home regularly. Every day you have to read every subject. Okay. Because you have FA2 test. Okay. When you are going to start the studies, you have to practice the question and answer every day. Okay. It helps to you to write a test and you will getting a good marks in a test. Okay. Thank you, dear students.